Hello darlings, Namaskara, welcome back to my channel Live, Laugh and Love Diaries. Today I am on another adventure trip to Kalsa. Nanantu ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. So come along with me as we discover Kalsa. So, this is the falls that we have come on a trek. We're going to have a lot of wild adventure today. So, let's see how this day goes. So guys, I'm at this place called Churmani Falls that is located in Kalasa. Not many people know about this. Basically, I was told that the water in this falls it heals all kinds of skin allergies and infections. So it looks very beautiful. We had to take off-roading to reach this place. I'm just enjoying this day. Now this makes me feel extremely special and in life are like happy moments. Sakadagitu. Like ಮಾಡಿ, share ಮಾಡಿ, comment ಮಾಡಿ, ಮರಿದೆ subscribe ಮಾಡಿ, and don't forget to press the bell icon for further notifications. So on my adventure trip to Kalsa, I met this wonderful person called Sharif from Malnad Outing and Rafting, who took me to all the beautiful and unknown places that I had to explore. And here I am in one such place. So let's ask him and find out why this place is so special. So let's talk to him. Hi Sharif. Hi.
So take me around and show me. ಅಂಜಲಿ ಮೇಡಮ್, ನಿಮಗೆ ತುಂಬ ಧನ್ಯವಾದಗಳು ಇಲ್ಲಿ ಬಂದಿರೋದಕ್ಕೆ. ನಮ್ಮ ಒಂದು ಮಲೆನಾಡು ಅನ್ನೋದು ಸೆಕೆಂಡ್ ಸೇಫೆಸ್ಟ್ ಬ್ಯೂಟಿ, ಆಮೇಲೆ ಸೆಕೆಂಡ್ ಸ್ವಿಟ್ಜರ್ಲ್ಯಾಂಡು ಅಂತಲೂ ಹೇಳ್ತಾರೆ. ಯಾಕಂದರೆ ಇಲ್ಲಿ ಪ್ರಕೃತಿ ಏನು ನೀವು ಬ್ಯೂಟಿ ನೋಡ್ತಿದ್ದೀರಾ, ಇದು ಒಂದು 100 ಅಲ್ಲ 200 ಇಯರ್ಸ್ ಹೋದರೂ ಇದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ, ಇದನ್ನು ಹಾಳು ಮಾಡೋಕ್ಕಾಗಲ್ಲ. ಒಂದು ಬಿಲ್ಡಿಂಗ್ಸ್ ಆಗಲಿ ಇನ್ನೊಂದು ಯಾವುದಾದ್ರೂ ಆಗಲಿ ಈ ಪ್ರಕೃತಿನ ಹಾಳು ಮಾಡೋಕ್ಕಾಗಲ್ಲ. ಅದು ಹಾಗಾಗಿ ಇದು ಸೇಫೆಸ್ಟ್ ಬ್ಯೂಟಿ ಅಂತಾರೆ. ಹಾಗಾಗಿ ಆನ್ಲೈನಲ್ಲಿ ಇವಾಗ ಪ್ರತಿಯೊಬ್ಬರು ಏನೋ ಅವರು ಒಂದು ರಜಾ ದಿನಗಳನ್ನ ಕಳಿಬೇಕು, ಅದಕ್ಕೆ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ನಾವು ಈಗ ಅಂಬತೀರ್ಥದಲ್ಲಿದ್ದೀವಿ. ಇದು ಈ ಪ್ಲೇಸಸ್ ಎಲ್ಲ ಅಂಬತೀರ್ಥ. ಇದು ಸಾವಿರಾರು ವರ್ಷದ್ದು ಇದಕ್ಕೆ ಹಿಸ್ಟ್ರಿ ಇದೆ. ಇದು ಋಷಿ ಮುನಿಗಳು ತಪಸ್ ಮಾಡಿರುವಂಥ ಜಾಗನೂ ಹೌದು. ಮತ್ತು ಇವಾಗ ಈ ಕಲ್ಲಿನ ಶೇಪೆಲ್ಲ ನೋಡ್ತಿದ್ದೀರಾ ಮೇಡಮ್, ಇದು ಈ ಕಲ್ಲಿನ ಶೇಪೆಲ್ಲ ಈಗ 1000-2000 ಇಯರ್ಸ್ ಬ್ಯಾಕ್ ಇದು ನೀರು ಹೊಡೆದು ಈ ಕಲ್ಲಿನ ಶೇಪು ನ್ಯಾಚುರಲ್ ಆಗಿ ಬಂದಿರುವಂಥದ್ದು. ಇದು ಯಾರು ಮನುಷ್ಯರು ಕೆತ್ತಿರೋದಾಗಲಿ ಏನೂ ಆಗಿರೋದಲ್ಲ. ಸೊ ನ್ಯಾಚುರಲ್ ಆಗಿ ಈ ಕಲ್ಲು ಕೆತ್ತನೆ ಈ ರೀತಿ ನ್ಯಾಚುರಲ್ ಆಗಿ ಬಂದಿದೆ, ನೀರು ಹೊಡೆದು ಈ ರೀತಿ ಬಂದಿದೆ. ಇಲ್ಲಿ ನಿಮಗೆ ತುಂಬಾ ಕಲ್ಲುಗಳು ಸಿಗುತ್ತೆ. ಇದೆಲ್ಲದಕ್ಕೂ ಒಂದೊಂದು ನೇಮ್ಸ್ ಇದೆ. ಅಂದರೆ ಋಷಿಮುನಿಗಳು ತಪಸ್ ಮಾಡಿರೋದಾಗಲಿ ಇನ್ಯಾವುದೋ ಒಂದು ಪ್ರತಿಯೊಂದಕ್ಕೂ ಇಲ್ಲಿ ಹಿಸ್ಟ್ರಿಕಲ್ಲು ಪ್ಲೇಸ್ ಇದು. ಆಮೇಲೆ ಇಲ್ಲಿ ಬಂದುಬಿಟ್ಟು ಇವಾಗ ನಾವು ನೋಡ್ತಿದ್ವಿ ಇಲ್ಲಿ ಎದುರುಗಡೆ ಇದೊಂದು ಅಂಬತೀರ್ಥ ಅಂದರೆ ಮೈನು ಡೇಂಜರ್ ಸ್ಪಾಟ್ ಅಂತಾರೆ ಇದಕ್ಕೆ. ಯಾಕಂದರೆ ಇಲ್ಲಿ ಒಂದು 90 ಅಡಿ ಆಳ ಇದೆ, 90 ಫೀಟ್ ಆಳ ಇದೆ. ಆ ಕಡೆ 35 ಅಡಿ ಒಳಗೆ ಹೋಗಿದೆ, ಈ ಕಡೆ 35 ಅಡಿ ಸುರಂಗ ಇದೆ. ಆ ಸೈಡು ಸುರಂಗ ಇದೆ, ಆ ಬಂಡೆ ಮೇಲೆ ಈ ಬಂಡೆ ಮೇಲೂ ಸುರಂಗ ಇದೆ. ಇಲ್ಲೇನಾದರೂ ಇನ್ಸಿಡೆಂಟ್ ಆಯಿತು ಅಂತಂದ್ರೆ ಇದೆಯಲ್ಲ ತುಂಬ ಪ್ರಾಬ್ಲಮ್. ಅಂದರೆ 3-4-5 ಡೇಸು ಬಾಡಿ ಕೂಡ ಸಿಗಲ್ಲ. ಹಾಗಾಗಿ ಇದೊಂದು ಸ್ವಲ್ಪ ಡೇಂಜರಸ್ ಪ್ಲೇಸ್. ಮತ್ತೊಂದು ಈ ನೀರಿನ ವಿಶೇಷತೆ ಏನಂದರೆ ಇಲ್ಲಿ ಎದುರುಗಡೆ ಇದ್ರದ್ದು ಫಿಲ್ಟ್ರ್ ಆಗುತ್ತೆ. ಹೇಗೆ ಫಿಲ್ಟ್ರ್ ಆಗುತ್ತೆ ಅಂತಂದರೆ ಇಲ್ಲಿ ಈಗ ನಾವು ಬಾಟ್ಲ್ ಹಾಕಿರ್ಬೋದು, ಚಪ್ಪಲಿ, ಪ್ಲಾಸ್ಟಿಕ್, ಇನ್ಯಾವುದೇ ಯೂಸ್ ಇರುವಂಥ ಐಟಮ್ಸ್ ಎಲ್ಲ ನಾವೇನಾದರೂ ನೀರಲ್ಲಿ ಅಥವಾ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಾಗಿದೆಯಲ್ಲ ಈ ಪ್ಲೇಸಲ್ಲಿ ಸ್ಟೋರ್ ಆಗುತ್ತೆ. ಫುಲ್ ಇಲ್ಲಿ ನೀರಲ್ಲಿ ಬರುವಂಥ ಏನೇನು ವೇಸ್ಟೇಜ್ಗಳಿದೆ ಇಲ್ಲಿ ಸ್ಟೋರ್ ಆಗಿ ನಂತರ ನೀರು ಫಿಲ್ಟ್ರ್ ಆಗಿ ಆ ಕಡೆಯಿಂದ ಹೋಗುತ್ತೆ, ಇಲ್ಲಿ ಫಿಲ್ಟ್ರಾಗಿ ಹೋಗುತ್ತೆ. ಪ್ರತಿಯೊಂದು ನೋಡಿ ಕಸ ಇಲ್ಲಿ ಕಾಣ್ಬೋದು, ವೇಸ್ಟೇಜ್ ಎಲ್ಲ ಪ್ರತಿಯೊಂದು ಇಲ್ಲಿ ಸ್ಟೋರ್ ಆಗುತ್ತೆ. ಫ್ರೆಶ್ ನೀರೇನಿದೆ ಅದು ಇಲ್ಲಿ ಹರಿಯುತ್ತೆ, ಈ ಕಡೆಯಿಂದ ಹರಿಯುತ್ತೆ. ಇಲ್ಲಿಂದ ಮತ್ತೊಂದು ವಿಶೇಷತೆ ಏನಂದರೆ ಅಲ್ಲಿ ಮುಂದೆ ಕಾಣ್ತಾ ಇದೆ ನಮಗೆ ಆನೆಗುಡ್ಡ ಅಂತೇಳಿ. ಅದು ನೀವು ಕರೆಕ್ಟಾಗಿ ನೋಡಿ, ಆನೆಗುಡ್ಡ ಈಗ ನೀವು ರೈಟಿಂದ ನೋಡೋದಂತಾದಾಗ ಅದು ತಲೆ, ಫಸ್ಟ್ ಒಂದು ತಲೆ, ಅದರ ಹಿಂದೆ ಬೆನ್ನು, ಅದು ಒಂದು ನಿತ್ತಂಗೆ ಕಾಣುತ್ತೆ. ಕರೆಕ್ಟ್, ಇದನ್ನು ಆನೆಗುಡ್ಡ ಅಂತ ನಾವಿಲ್ಲಿ ಕರಿತೀವಿ. ಸೊ ದಟ್ ವಾಸ್ ಆಲ್ ಅಬೌಟ್ ಅಂಬತೀರ್ಥ. ತುಂಬ ಧನ್ಯವಾದಗಳು ಶರೀಫ್ ಅವರೇ ತೋರಿಸಿದ್ದಕ್ಕೆ. He's going to be along with me and he's going to take me to more places. I think I'm going to this hanging bridge. So let's go there and see how it looks. So here we are at the next location of Kalsa. So this is called the Hanging Bridge. If you look onto my right and onto my left, you can find such a beautiful nature that we live in. The water bodies, the plants, the trees, it's so scenic and so beautiful. ಆ್ಯಂಡ್ ನಿಮಗೆ ನೆನಪಿದ್ರೆ ನಾವು ಅಂಬತೀರ್ಥದಲ್ಲಿ ಇದ್ದಾಗ ಆನೆಗುಡ್ಡ ಅಂತ ಒಂದು ಜಾಗ ನೋಡಿದ್ವಿ, ಒಂದು ಬೆಟ್ಟ ನೋಡಿದ್ವಿ ನಾವು. ಈ ಹ್ಯಾಂಗಿಂಗ್ ಬ್ರಿಡ್ಜಿಂದ ಅದು ಇನ್ನೂ ಭಾಳಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಇಟ್ ಇಸ್ ಸೋ ಬ್ಯೂಟಿಫುಲ್. And the other thing is, another speciality about this bridge is, if you see on the other side of the water, there are some families, some houses that live. Basically, this bridge was built 5 years ago. So before that, the families who stayed that side and the families who stayed this side of the water, they had to cross through the water, which was, I think, quite difficult during the rainy season and stuff. But then after that, and the government came up with this hanging bridge, which is actually very convenient now for so many families, so that they don't have to take the risk of crossing in the water, and you know, they can just take the bridge and they can just walk through the bridge. I just love this location. Kalasa has this beautiful hang bridge to offer with a beautiful scenic scene. It feels very nice, really. So guys, me and my crew members are off on another adventure off-road to a beautiful heaven-like place, which I'll disclose in a bit. But we had a lot of fun. It was just amazing. I appreciate my guide Sharif for his multi-talent
of driving off-road, holding the camera and taking good shots. And not to forget my crew team members who worked hard for me, who believed in me. Much thankful to them as well. So the point I'm standing right now is covered by 360 degrees of mountains, and that is 1300. So my guide Sharif is here. Let's talk to him and find out, because this is the guy who introduced me to this place. Sharif, tell me about this place. ಅಂಜಲಿ ಮೇಡಮ್ ಮತ್ತು ನಿಮ್ಮ ಎಲ್ಲ ವ್ಯೂವರ್ಸಿಗೂ ಕ್ಯಾತನ್ಮಕ್ಕಿ ವೆಲ್ಕಮ್. ಇದು ಕ್ಯಾತನ್ಮಕ್ಕಿ ಅಂದರೆ ಇವಾಗ ನೀವು ಬರೋ ರೋಡೆಲ್ಲ ನೋಡಿದ್ರಿ ಹೇಗಿರುತ್ತೆ ಇಲ್ಲಿ ಬರೋದು, ಇಲ್ಲಿ ಎಷ್ಟು ಕಷ್ಟ ಇದೆ ಬರೋದು ಅಂತ. ಬಂದಾದ್ಮೇಲೆ ನಿಮಗೆ ಹೇಗೆ ಅನಿಸ್ತಿದೆ ಇಲ್ಲಿ, ಏನು ಫೀಲ್ ಆಗ್ತದೆ? ಅದೇ ಹೌದು, ಇದನ್ನೇ ಎಲ್ಲರೂ ಬಂದವರೆಲ್ಲ ಅದು ಆಲ್ಮೋಸ್ಟ್ ಇದನ್ನೇ ಹೇಳ್ತಾರೆ. ಸೊ ಇಲ್ಲೇನಂದರೆ 360 ಡಿಗ್ರಿ ನಿಮಗೆ ಈಗ ವ್ಯೂ ಸಿಗ್ತಿದೆ. ಈಗ ಹೇಗೆ ನೋಡ್ತೀರಾ, ಇಲ್ಲಿಂದ ಹೀಗೆ ನೋಡಿ, ಫುಲ್ಲು ರೊಟೇಟ್ ಮಾಡಿ, ಆವಾಗ ನಿಮಗೆ 360 ಡಿಗ್ರಿ ವ್ಯೂ ಕಾಣ್ತಾ ಇದೆ. ಇಲ್ಲಿ ಮೈನ್ ಏನಂತ ಹೇಳಿದ್ರೆ ಇದು ಭೂಲೋಕದ ಸ್ವರ್ಗ ಅಂತಲೂ ಕೆಲವರು ಹೇಳ್ತಾರೆ. ಯಾಕಂದರೆ ನಾನು ಆವಾಗಲೇ ಹೇಳಿದೆ, ಸ್ವಿಟ್ಜರ್ಲ್ಯಾಂಡ್ ಬಿಟ್ಟರೆ ಸೆಕೆಂಡ್ ಕರ್ನಾಟಕದಲ್ಲಿ ಸ್ವರ್ಗ ಅನ್ನೋದು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಆಗಿರುತ್ತೆ. ಯಾಕೆ ಹಂಗೆ ಅಂದರು ಅಂತ ಹೇಳಿದ್ರೆ, ಈ ಚಿಕ್ಕಮಂಗ್ಳೂರಲ್ಲಿ ಇವಾಗ ಈ ಥರ ವ್ಯೂಸ್ ಇದೆ, ಈ ಥರದ್ದೊಂದು ಸೃಷ್ಟಿ ಇದೆ, ಈ ಥರದ್ದೊಂದು ಪಾಯಿಂಟ್ಸ್ ಇದೆ. ಈ ಪಾಯಿಂಟ್ಸಲ್ಲಿ ಇನ್ನೊಂದು 100 ಅಲ್ಲ 200 ಇಯರ್ಸ್ ಹೋದರೂ ಇದರಲ್ಲಿ ಬಿಲ್ಡಿಂಗ್ಸ್ ಆಗಲಿ ಅಥವಾ ಇನ್ಯಾವುದೋ ಕನ್ಸ್ಟ್ರಕ್ಷನ್ ಆಗಲಿ ನಡೆಯಲ್ಲ. ಹಂಗಾಗಿ ಇದು ಸೇಫೆಸ್ಟ್ ಪ್ಲೇಸ್. ಈ ಬ್ಯೂಟಿನ ಯಾರು ಏನೂ ಮಾಡ್ಲಿಕ್ಕಾಗಲ್ಲ. ದೇವರೇ ಇದನ್ನೇನಾದರೂ ಮಾಡಬೇಕು ಬಿಟ್ಟರೆ ಮನುಷ್ಯರಿಂದ ಇದು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇದನ್ನು ಸೇಫೆಸ್ಟ್ ಬ್ಯೂಟಿ ಮತ್ತು ಸೆಕೆಂಡ್ ಆಫ್ ದ ಸ್ವಿಟ್ಜರ್ಲ್ಯಾಂಡ್ ಕರ್ನಾಟಕ ಚಿಕ್ಕಮಂಗ್ಳೂರು ಅಂತ ಇದನ್ನು ಕರೀತಾರೆ. ಸೊ ನೀವು ಬಂದಿದ್ದೀರಾ, ನಿಮ್ಮ ವ್ಯೂವರ್ಸಿಗೆ ಎಲ್ಲರಿಗೂ ತೋರಿಸಿ ಇದನ್ನೆಲ್ಲ, ಅವರೆಲ್ಲ ಬಂದು ಅವ್ರನ್ನ ಒಂದು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿ ತುಂಬ ಖುಷಿಯಿಂದ ಹೋಗ್ಬೋದು ಅಂತ ನಾನು 100% ನಿಮಗೆ ಹೇಳಬಲ್ಲೆ. 100%. ಓಕೆ. So just take around the beauty of this nature. Look, you know, it's covered with it is like 50 shades of green. Just check out this place. It's that beautiful, that chilling, that refreshing, and mentally it is healing. Try this. This is one of the most amazing adventurous places I have ever visited, and you know, the mountains surrounding 360 degrees. You see anywhere, it's just mountain. It's just that beautiful. But I have to give you the small information. If you have to reach to this mountain, you only have to take off-roading, and I always suggest you don't come with your private vehicles. Always take this kind of 4x4 vehicles. Only these kind of vehicles will actually reach you out here. I'm sure that you are going to enjoy this place, this weather, the beauty, the scenery, and the off-roading. This is not a normal off-roading. This is a wild off-roading. I'm sure you'll enjoy it if you come here to Kalsa. So guys, we come to the end of this video. There was so much more to discover.
but I hope I'll do it someday again. On that note, I hope you liked this video and was much informative. Kindly do share, like, comment and subscribe to my channel and press the bell icon for further notifications. Till then, much love. As I always say, live every moment, laugh every day and love beyond words. Till then, Anjali signing off.